ನಮಸ್ತೆ ವೀಕ್ಷಕರೇ, ನವರಾತ್ರಿಯ 4ನೇ ದಿನದ ಕೂಷ್ಮಾಂಡ ದೇವಿಯ ನೈವೇದ್ಯಕ್ಕೆ ಸಿಹಿ ಕುಂಬಳಕಾಯಿಯ ಹಲ್ವಾನ ಮಾಡ್ತಾ ಇದ್ದೀನಿ. 1.5 kgಯ ಒಂದು ಸಿಹಿ ಕುಂಬಳಕಾಯಿನ ತೆಗೆದುಕೊಂಡಿದ್ದೀನಿ. ಈ ಸಿಹಿ ಕುಂಬಳಕಾಯಿಯನ್ನು ಚೀನಿಕಾಯಿ ಅಂತಾನೂ ಹೇಳ್ತೇವೆ. ಸಿಹಿ ಕುಂಬಳಕಾಯಿಯ ಸಿಪ್ಪೆಯನ್ನು ತೆಗೆದು ತೊಳೆದುಕೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೀನಿ. 2 ಚಮಚ ತುಪ್ಪವನ್ನು ತೆಗೆದುಕೊಂಡಿದ್ದೀನಿ. ಈಗ ತೊಳೆದುಕೊಂಡಿರುವ ಸಿಹಿ ಕುಂಬಳಕಾಯಿಯನ್ನು ಹಾಕಿಕೊಳ್ತೀನಿ. ತುರಿದುಕೊಂಡಿರುವ ಸಿಹಿ ಕುಂಬಳಕಾಯಿಯನ್ನು 10 ನಿಮಿಷ ಹಬೆಯಲ್ಲಿ ಬೇಯಿಸಿಕೊಳ್ತೀನಿ. ಹತ್ತು ನಿಮಿಷದ ನಂತರ ತೆಗೆದುಕೊಂಡಿದ್ದೀನಿ. ಇವಾಗ ಸಿಹಿ ಕುಂಬಳಕಾಯಿ ಬೆಂದಿದೆ. ಇದಕ್ಕೆ 2 ಚಮಚ ತುಪ್ಪವನ್ನು ಸೇರಿಸಿಕೊಳ್ತೀನಿ. ಸಿಹಿಗೆ 1 ಲೋಟ ಸಕ್ಕರೆಯನ್ನು ಹಾಕಿ ಕಲಿಸಿಕೊಳ್ತೀನಿ. ಇನ್ನು 3/4 ಲೋಟದಷ್ಟು ಸಕ್ಕರೆ ಬೇಕಾಗಿದೆ. ಈ ಸಕ್ಕರೆಯನ್ನು ಹಾಕಿ ಕಲಿಸಿಕೊಳ್ತೀನಿ. ಈ ಸಿಹಿ ಕುಂಬಳಕಾಯಿಯಲ್ಲಿರುವ ನೀರಿನ ಅಂಶ ಚೆನ್ನಾಗಿ ಬಿಟ್ಕೊಳ್ಬೇಕು. ಅರ್ಧ ಗಂಟೆ ಬೇಕಾಗತ್ತೆ. ನೋಡಿದ್ದೀರಲ್ಲ ವೀಕ್ಷಕರೇ, ಕಲರ್ ಚೇಂಜ್ ಆಗಿರೋದನ್ನು ಕಾಣ್ತಾ ಇರ್ಬೋದು. ಹಾಗೆ ನೀರಿನ ಅಂಶವೂ ಕೂಡ ಆರಿದೆ. ಅರ್ಧ ಗಂಟೆ ನಂತರ ತುಪ್ಪದಲ್ಲಿ ಹುರಿದುಕೊಂಡಿರುವ ಒಣ ದ್ರಾಕ್ಷಿ, ಗೋಡಂಬಿ, ಚೀನಿಕಾಯಿ ಬೀಜವನ್ನು ತೆಗೆದುಕೊಂಡಿದ್ದೀನಿ. ತುರಿದುಕೊಂಡಿರುವ ಬಾದಾಮಿ ಪುಡಿಯನ್ನು ಹಾಕಿಕೊಳ್ತೀನಿ. 1/4 ಚಮಚ ಏಲಕ್ಕಿ ಪುಡಿಯನ್ನು ಹಾಕಿಕೊಂಡು ಕಲಿಸಿಕೊಳ್ತೀನಿ. ಹಲ್ವಾದ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ವೀಕ್ಷಕರೇ. ನೀವು ಈ ಸಿಹಿ ಕುಂಬಳಕಾಯಿ ಹಲ್ವಾನ ನೀವು ಟ್ರೈ ಮಾಡಿ ನೋಡಿ. ಈ ಹಲ್ವಾದ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ಮುಂಬರುವ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರವಾಗಿ ಬೇಗ ತಲುಪುತ್ತದೆ.